ಕುಸ್ತಿ ಎಂಬ ಕಲೆ ಬಹಳ ಪುರಾತನವಾದ ಒಂದು ಯುದ್ಧ ಕಲೆಯಾಗಿದೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಹಾರೋಹಳ್ಳಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದಸರಾ ಆಚರಣಾ ಸಮಿತಿಯ ಸಂಚಾಲಕರಾದ ಎಂ ಮಲ್ಲಪ್ಪ ಹೇಳಿದ್ದಾರೆ. ಹಾರೋಹಳ್ಳಿಯ ಸರ್ಕಾರಿ ಶಾಲಾ ಆಟ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 9ನೇ ವರ್ಷದ ದಸರಾ ರಾಜ್ಯಮಟ್ಟದ ದಸರಾ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಕುಸ್ತಿ ಪಂದ್ಯಾವಳಿಯ ಬಗ್ಗೆ ನಮಗೆ ಹೆಚ್ಚು ಮಹಾಭಾರತದ ಕಾಲದಲ್ಲಿ ಭೀಮ ಮತ್ತು ಜರಾಸಂಧ, ಹಾಗೆಯೇ ಭೀಮ ಮತ್ತು ದುಶ್ಯಾಸನರ ನಡುವೆ ಕುಸ್ತಿ ಪಂದ್ಯಾವಳಿಯ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿ ರಾಮಾಯಣ ಕಾಲದಲ್ಲೂ ಸಹ ವಾಲಿ ಮತ್ತು ಸುಗ್ರೀವರ ನಡುವೆ ನಡೆದ ಮಲ್ಲಯುದ್ಧದ ಬಗ್ಗೆ ಉಲ್ಲೇಖವನ್ನು ತಿಳಿಯಬಹುದಾಗಿದೆ ಎಂದು ಹೇಳಿದರು. ದಸರಾ ಆಚರಣಾ ಸಮಿತಿ ಅಧ್ಯಕ್ಷರಾದ ಗೌತಮ್ ಗೌಡರವರು ಮಾತನಾಡಿ, ಕುಸ್ತಿಯ ಬಗ್ಗೆ ನಮ್ಮ ಮೈಸೂರಿನ ಚಿಕ್ಕದೇವರಾಜ ಒಡೆಯರವರ 1627ರ ಆಡಳಿತ ಅವಧಿಯಲ್ಲಿ ಉಲ್ಲೇಖಿತವಾಗಿದ್ದು, ಆ ನಂತರ ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರು, ಅಂತಿಮವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ಕುಸ್ತಿ ಕಲೆಯು ಹೆಚ್ಚು ಪ್ರೋತ್ಸಾಹವನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು. ಈ ಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಳೆದ 9 ವರ್ಷದಿಂದ ಹಾರೋಹಳ್ಳಿಯಲ್ಲಿ ನಡೆಯುತ್ತಿರುವ ದಸರಾ ವೇಳೆ ರಾಜ್ಯಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡು ಪ್ರೋತ್ಸಾಹಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಒಟ್ಟು 40 ತಂಡಗಳಲ್ಲಿ ಕುಸ್ತಿ ಪಂದ್ಯಾವಳಿ ನಡೆದಿದ್ದು, ಇದರಲ್ಲಿ ದಾವಣಗೆರೆಯ ಪೈಲ್ವಾನ್ ಗಿರೀಶ್, ಬೆಳಗಾಂನ ಅಭಿಷೇಕ್ ನಡುವೆ ನಡೆದ 30 ನಿಮಿಷಗಳ ಕುಸ್ತಿ ಪಂದ್ಯಾವಳಿಯಲ್ಲಿ ಪೈಲ್ವಾನ್ ಗಿರೀಶ್ ರವರು 20 ನಿಮಿಷಗಳಲ್ಲಿ ಅಭಿಷೇಕ್ ರವರನ್ನು ಮಣಿಸಿ ವಿಜಯ ಗಳಿಸಿದರು. ಕನಕಪುರದ ಮನೋಜ್ ಹೊಸಳ್ಳಿ ಹಾಗೂ ಮನೋಜ್ ನಡುವೆ ನಡೆದ ಕುಸ್ತಿ ಪಂದ್ಯಾವಳಿಯು 15 ನಿಮಿಷಗಳ ಕಾಲ ಸೆಣಸಾಟ ನಡೆದು ಪಾಯಿಂಟ್ ಆಧಾರದ ಮೇಲೆ ಕನಕಪುರದ ಮನೋಜ್ ರವರು ಜಯಶೀಲರಾದರು. ಅದೇ ರೀತಿ ಮಹಿಳಾ ಕುಸ್ತಿ ಪಂದ್ಯಾವಳಿಯಲ್ಲಿ ಸಿಂಚನ ಮತ್ತು ದೀಪಾರವರ ನಡುವೆ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಸಿಂಚನ ವಿಜಯದ ಸರಮಾಲೆಯನ್ನು ಮುಡಿಗೇರಿಸಿಕೊಂಡರು. ಮೇಳಾಪುರದ ಚಂದು ಮತ್ತು ಕನಕಪುರದ ನವೀನ್ ನಡುವೆ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಮೇಳಾಪುರದ ಚಂದೂರವರು ವಿಜಯವನ್ನು ತಮ್ಮದಾಗಿಸಿಕೊಂಡರು. ಕನಕಪುರದ ಪವನ್ ಮತ್ತು ಶಿಡ್ಲಘಟ್ಟದ ಬಾಬಾಜಾನ್ ನಡುವೆ ಬಲ ಸಾಧಿಸಿದ್ದು, ಭದ್ರಾವತಿ ಪೈಲ್ವಾನ್ ಚನ್ನಬಸವ ನಡುವೆ ನಡೆದ ಕುಸ್ತಿಯಲ್ಲಿ ಪೈಲ್ವಾನ್ ಸಾದಿಕ್ ಕುಸ್ತಿ 30 ನಿಮಿಷಗಳ ಕಾಲ ನಡೆದು ಕೊನೆಯಲ್ಲಿ ಚನ್ನಬಸವ ಅಂತಿಮವಾಗಿ ಹಿರಿಯರ ಮಟ್ಟದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಪೈಲ್ವಾನ್ ಕನಕಪುರದ ಆಟೋ ಶ್ರೀನಿವಾಸ್, ಮೇಳಾಪುರದ ಪೈಲ್ವಾನ್ ಬಾಲರಾಜ್ ನಡುವೆ ನಡೆದ ಕುಸ್ತಿ ಸಮಬಲ ಸಾಧಿಸಿತು. ಈ ಸಂದರ್ಭದಲ್ಲಿ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಸಮಿತಿಯ ಅಧ್ಯಕ್ಷರಾದ ಆದಿತ್ಯ ರಸರಂಜನ್, ಸಮಿತಿಯ ಸಹ ಸಂಚಾಲಕರಾದ ಎಚ್.ಎಸ್. ಮುರಳೀಧರ್, ಡಿ.ವಿ. ಕೃಷ್ಣಪ್ಪ, ಎಚ್.ಎನ್. ಚಕ್ರಪಾಣಿ, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹೋಟೆಲ್ ಜಗದೀಶ್, ವೇಣು, ರಾಘವೇಂದ್ರ, ಶಿವಲಿಂಗಮೂರ್ತಿ, ಕೆ.ಎಂ. ಸುರೇಶ್, ಹರೀಶ್, ಕೇಶವಮೂರ್ತಿ, ಮಹಿಳಾ ಸಮಿತಿಯ ಸದಸ್ಯರುಗಳಾದ ಪದ್ಮಮ್ಮ ಶ್ರೀನಿವಾಸಮೂರ್ತಿ, ಕಮಲಮ್ಮ, ವಿಘ್ನೇಶ್, ಮಾಲತಿ, ಶಿವನಾಗ್ ಉಪಸ್ಥಿತರಿದ್ದರು. ಕನಕಪುರದ ಪೈಲ್ವಾನ್ ನವೀನ್, ಶಿಡ್ಲಘಟ್ಟದ ಪೈಲ್ವಾನ್ ಮಹಮ್ಮದ್, ಮಾಗಡಿಯ ಪೈಲ್ವಾನ್ ರಾಜೇಂದ್ರ, ಕ್ಯಾಪ್ಟನಹಳ್ಳಿಯ ಪೈಲ್ವಾನ್ ರವಿ, ಅದೇ ಮೇಲೆ ಆಡ್ಬೇಡ ಅಡಿಬೇಕು, ಅದೇ ಖಾಲಿ ನಾಳೆ ಮಾಡ್ತೀರಾ ಈಗ ಅದೇನ್ರಿ ನಾಳೆ 10 ಗಂಟೆಗೆ ಕರಿಬೇಕು ಅಂತ ಖಾಲಿ ಆಯ್ತು.
ಜೋರ ಚಪ್ಪಾಳೆ ಬರಲಿ, ಜೋರ ಚಪ್ಪಾಳೆ ಹಿಡಿದಿಸ್ಬೇಕು. ಪ್ರೇಕ್ಷಕರು ಹಿಡಿದಿಸಿದ್ರೆ ಆಡಲು ಖುಷಿ. ಉತ್ತಮವಾದ ದಾನ ಮಾಡ್ತಿದ್ದಾರೆ ನೋಡಿ. ಜೋರ ಚಪ್ಪಾಳೆ ಬರಲಿ, ಜೋರ ಚಪ್ಪಾಳೆ ಬರಬೇಕು. ಉತ್ತಮವಾದ ಜೋರ ಚಪ್ಪಾಳೆ ಬರಲಿ, ಜೋರ ಚಪ್ಪಾಳೆ ಬರಲಿ. ಈ ಒಂದು ಕುಸ್ತಿಯಲ್ಲಿ ಪರಿಸರದ ಪರವಾದ ಅಭಿಷೇಕ್ ಅವರು ಘೋಷಣೆಯಾಗಿದ್ದಾರೆ. ಮುಂದಿನ ಕುಸ್ತಿ ಮುಗಾಜಿ ಪಲ್ವಾನ್ ಸುದೀಪ್ ಪಾಸಾ, ಮೇಳಪುರದ ಪಲ್ವಾನ್ ಭರತ್. ಯಶವಂತ್ ನವೀದ್ ರೆಡಿ ಇರ್ಬೇಕಪ್ಪ. ಯಶವಂತ್ ನವೀದ್ ನೋಡಿ, ಬಹಳ ಉತ್ತಮವಾದ ಕುಸ್ತಿ ಇದೆ. ಜೋರ ಚಪ್ಪಲ ಹೊಡಿರಿ. ಒಬ್ರು ಮಂಡ್ಯದಿಂದ ಬಂದಿರ್ತಾರೆ, ಇನ್ನೊಬ್ರು ಕನಪುರ ಕುಸ್ತಿಪಟುಗಳು. ಸಮಬಲದ ಜಗಜ್ಜತ್ತಿಗಳು, ಚುರುಕಾದ ಸೆಣಸಾಟ. ದಯವಿಟ್ಟು ತೀರ್ಪುಗಾರರು ಓಡಾಡಬೇಕು ಆ ಕಡದ ಮೇಲೆ. ಆರೋಹಳ್ಳಿಯ ಸುರೇಶ್ ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತ. ಆರೋಹಳ್ಳಿಯ ಮುಂದಿನ 10 ನಿಮಿಷಗಳ ನಂತರ ಒಂದು ಪಂದ್ಯ. ಆರೋಹಳ್ಳಿದು ಜಗಜ್ಜಟ್ಟಿ ಶ್ರೀ ಸುಧಾಕರ್ ಮತ್ತು ಕೇಶವ ಅವರು. ದೀಪ ರೆಡಿ ಸಿಂಚನ ಕಾಸ್ತ್ರ ದೀಪ ರೆಡಿಯಾಗಿ ಬರಬೇಕು. ರೆಡಿಯಾಗಿ ಬಾಬಾ ಒಟ್ಟಿಗೆ. ದಿನಕ್ಕೆ 16 ತಾಸು ಕಸರತ್ತು ಮಾಡಿದಂತಹ ಶ್ರೀ ಸುಧಾಕರ್ ಮತ್ತು ಕೇಶವ ಅವರು. ಯಶವಂತ್ ಕಾಸ್ಟ್ಯೂಮ್ ಕೊಡಪ್ಪ ಹೆಣ್ಮಕ್ಳಿಗೆ. ಆರೋಹಳ್ಳಿಯ ಆಕರ್ಷಣೀಯ ಕುಸ್ತಿ ಪಂದ್ಯಾವಳಿ. ಯಶವಂತ್ ಕಾಸ್ಟ್ಯೂಮ್ ಕೊಡ ಹೆಣ್ಮಕ್ಳಿಗೆ, ಸಿಂಚನಗೆ. ಸಮಬಲದ ಅಖಾಡ ಚಪ್ಪಾಳೆಯೊಂದಿಗೆ ಗೊತ್ತಾ ಸಾಪ್ತಾಗ್ತದೆ ಒಂದು ಇಲ್ಲಿ ಅದನ್ನು ಕೊಡಿಸ್ಬಿಡ್ತಾನೆ. ಇರ್ಲಿ ಆ ಕಳಿಸೋ.
ಸಮಬಲದ ಕುಸ್ತಿ. ಏಳು ನಿಮಿಷದ ಅಖಾಡ, 3 ನಿಮಿಷದ ಮುಕ್ತಾಯ, ಕಡೆಯ 4 ನಿಮಿಷಗಳು. ನಮ್ಮ ಆರೋಳಿಯ ಗರ್ಭಿಣಿ ಶೆಟ್ಟಿಯವರು ವೇದಿಕೆ ಬಳಿ ಬರಬೇಕು. ನಿಮ್ಮೊಂದಿಗೆ ನಮ್ಮ ಆರೋಳಿಯ ಜಗಜ್ಜೆಟ್ಟಿ ಶ್ರೀ ಸುಧಾಕರ್ ಮತ್ತು ಕೇಶವ್ ಅವರು ಮಾತಾಡ್ತಾರೆ. ಮೈಕ್ ಸೆಟ್ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಬೇಕು. ನಮ್ಮ ಸಮಿತಿಯ ಸದಸ್ಯರು ಖ್ಯಾತ ಗರಡಿ ಪಟ್ಟು ಆಗಿರ್ತಕ್ಕಂಥ ಅನಂತ ಅವರು ವೇದಿಕೆ ಮೇಲೆ ಬರಬೇಕು. ಅವ್ರಿಗೆ ಜೋಡಿಯಾಗಿ ನಮ್ಮ ಗಂಗಣ್ಣ ಅಖಾಡದಲ್ಲಿ ಬರಬೇಕು. ಈಗ ಮುಂದಿನ ಸ್ಪರ್ಧೆ ಆರೋಳಿ ಜಗದೀಶ್ ಅವರು ಮತ್ತು ನಮ್ಮ ಮುರಳಿ ಹೇಳೋರು. ಕಡೆಯ 3 ನಿಮಿಷಗಳ ಆಟ, 4 ನಿಮಿಷ ಮುಕ್ತಾಯವಾಗಿದೆ. ಬಹಳ ತುರುಸಿನ ಸ್ಪರ್ಧೆ, ಸಮಬಲದ ಸ್ಪರ್ಧೆ. ದೂರದಿಂದ ಬಂದಿರತಕ್ಕಂಥ ಕುಸ್ತಿಪಟುಗಳು ನಿಮ್ಮಲ್ಲಿ ಇನ್ನೇನು ಕೇಳಲ್ಲ. ಏನ್ ಕೇಳ್ತಾರೆ? ಪ್ರೋತ್ಸಾಹದ ಚಪ್ಪಾಳೆ. ಅಷ್ಟು ದೂರದಿಂದ ನಮ್ಮ ಆರೋಳಿಯ ದಸರಾವನ್ನ ಮೆರುಗನ್ನ ಹೆಚ್ಚಿಸಲಿಕ್ಕೆ ಬಂದಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಮೈಸೂರಲ್ಲೂ ಕೂಡ ಕುಸ್ತಿ ಪಂದ್ಯಾವಳಿಯನ್ನು ಆಡ್ಕೊಂಡು ಬಂದಿರತಕ್ಕಂಥವರಿಗೆ ತಾಯಿ ಚಾಮುಂಡೇಶ್ವರ ಕೃಪೆ ಇರಲಿ. ಐದು ನಿಮಿಷಗಳ ಸೆಣಸಾಟ ಮುಕ್ತಾಯ ಆಗಿದೆ. ಕ್ರೀಡಾಪಟುಗಳು ಸ್ವಲ್ಪ ಚುರುಕಿನಿಂದ ಕಡೆ 2 ನಿಮಿಷಗಳು ಮಾತ್ರ. ಮುಂದಿನ ಕುಸ್ತಿ ಕನಕದುರ್ಗ ಪೈಲ್ವಾನ್ ಚರಣ್, ಬಂಡವಾಳದ ಪೈಲ್ವಾನ್ ಮಹೇಶ್. ಈ ಕೂಡಲೇ ಸಿದ್ಧರಾಗಿ ಆ ಕಡೆ ಹತ್ರ ಬನ್ನಿಪ್ಪ. ಇವರುಗಳಿಗೆ ಪ್ರೋತ್ಸಾಹಕ ಬಹುಮಾನವನ್ನ, ಸನ್ಮಾನವನ್ನ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಕೃಷ್ಣಪ್ಪನವರು ಮತ್ತು ಭೀಮಣ್ಣ ಅವರು ದಯಮಾಡಿ ಕೊಡಬೇಕಾಗಿ ಕೊಡ್ಕೊಳ್ತೀವಿ. ಕಡೆಯ 1 ನಿಮಿಷದ ಆಟ, ಕಡೆಯ 1 ನಿಮಿಷ ಕೃಷ್ಣಪ್ಪನವರು ಮತ್ತು ಭೀಮಣ್ಣ ಅವರು ಅಖಾಡದ ಬಳಿ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ಇವ್ರದ್ದು ಕೂಡ ಪಾಯಿಂಟ್ ಕುಸ್ತಿ ಇರ್ತದೆ. ಇದಾದ ನಂತರ 1 ನಿಮಿಷದ ಪಾಯಿಂಟ್ ಕುಸ್ತಿ, 3 ನಿಮಿಷಗಳ ಪಾಯಿಂಟ್ ಕುಸ್ತಿ ಶ್ರೀ ವಿಜಯ್ ಕುಮಾರ್ ಅವರು ನಡೆಸಿಕೊಡ್ತಾರೆ. ಏಳು ನಿಮಿಷ ಮುಕ್ತಾಯ ಆಗಿದೆ. ಕುಸ್ತಿ ಸಮಬಲ ಸಾಧಿಸ್ತಾರೆ. ಈಗ 3 ನಿಮಿಷಗಳ ಮೇಲೆ ಫಲಿತಾಂಶ ಆಧಾರಿತ 3 ನಿಮಿಷ ಇದು ಕಂಟಿನ್ಯೂಸ್ ಮಾಡಬಹುದು. ಕಂಟಿನ್ಯೂ 3 ನಿಮಿಷಗಳ ಮುಂದಿನ ಕುಸ್ತಿ ಕನಕದುರ್ಗ ಪೈಲ್ವಾನ್ ಚರಣ್, ಬಂಡವಾಳದ ಪೈಲ್ವಾನ್ ಮಹೇಶ್. ಜೋರಾದ ಚಪ್ಪಾಳಿಯೊಂದಿಗೆ ಪಾಯಿಂಟ್ ಕುಸ್ತಿ. ಇವರಿಗೆ ಪ್ರೋತ್ಸಾಹವನ್ನ ಮಾಡಲಿಕ್ಕೆ ಕೃಷ್ಣಪ್ಪ ಮತ್ತು ಭೀಮಣ್ಣ ಅವರು ಸಮಿತಿ ಉಪಾಧ್ಯಕ್ಷಗಳು ಆಗಮಿಸಬೇಕು, ಅಖಾಡದ ಬಳಿ ಆಗಮಿಸಬೇಕು. ಅಣ್ಣ ನೋಡ್ಕೊಂಡು ಕೊಡಿ ದೇವರಾಜಣ್ಣ. ಪಾಯಿಂಟ್ ಕುಸ್ತಿ ದೇವರಾಜಣ್ಣ ಅವರ ತೀರ್ಪು ಅಂತಿಮ ತೀರ್ಪು.
ಹೇಳಿ. ಆಸ್ಪತ್ರೆಯಿಂದ ಮುಂದೆ ಬಂದು ಆ ಡೈರಿ ಅಭಿ ಮಾರ್ಕೆಟಿಂಗ್ ಹಿಂದೆ ಒಂದು ಅಂಗಡಿ ಇದೆ ನೋಡಿ, ಚಿಕ್ಕದು ಚಿಲ್ಡ್ರನ್ ಪಾಯಿಂಟ್ ಕುಸ್ತಿ ಅಭಿ ಮಾರ್ಕೆಟಿಂಗ್ ಫಲಿತಾಂಶ ಆಧಾರಿತ ಕುಸ್ತಿ. ಹಿಂದೆ ಹೋಗ್ಬೇಡ. ಯಾರು ಒಬ್ರು ಗೆಲ್ಲೇಬೇಕಾದಂತ ಅನಿವಾರ್ಯತೆ. ಕರೆಕ್ಟಾಗಿ 5ನೇ ಮನೆ ದಯವಿಟ್ಟು ಪ್ರೇಕ್ಷಕರು ಜೋರಾದ ಚಪ್ಪಾಳೆ ಹೊಡೆದ ಮುಖಾಂತರ ಅವರಿಗೆ ನಿರ್ದೇಶಿಸಬೇಕು. ಉತ್ತಮವಾದ ಕುಸ್ತಿ. ಫ್ಲೀವಿಂಗ್ ಕಣ ಹೋಗು ಮಾಡೋಣ. ಸ್ಟೆಪ್ ಬ್ಯಾಕ್ ಗ್ರೌಂಡ್ ಮಾಡ್ಬಿಡಿ. ಲೆವೆಲ್ ಅಲ್ಲಿ ಹೋಗಿರೋದು. ತೀರ್ಪುಗಾರರ ತೀರ್ಪು ಅಂತಿಮ. ದೇವರಾಜನವರು ಅಖಾಡಕ್ಷರು. ಹಲೋ, ಅಲ್ಲಿ ಚಿಕ್ಕ ಅಂಗಡಿ ಇದೆ ನೋಡಿ. ತೀರ್ಪುಗಾರರ ತೀರ್ಪು ಅಂತಿಮ. ತರಕಾರಿ ಎಲ್ಲ ಅಲ್ಲ. ಚಪ್ಪಾಳೆ. ಕುಸ್ತಿ ತುರುಸಿನ ಸ್ಪರ್ಧೆ. ಈ ಒಂದು ಕುಸ್ತಿಯಲ್ಲಿ ಘೋಷಣೆಯಾಗಿರ್ತಾರೆ. ದಯವಿಟ್ಟು ಪ್ರೇಕ್ಷಕರು ಜೋರಾದ ಚಪ್ಪಾಳೆ ಹೊಡೆದ ಮುಖಾಂತರ ನಿರ್ದೇಶಿಸಬೇಕು. ನಮ್ಮ ಜಗದೀಶ್ ಕೇಶವ್ ಇಲ್ಲಿ ಅಣ್ಣ ಇಲ್ಲ, ಆಡ್ಸಿ ದೇವರಾಜಣ್ಣ ಆಡ್ಸಿ. ಇನ್ನೊಂದು ನಿಮಿಷಗಳ ಆಟ. ಡಿಸೈಡ್ ಆಗಿಲ್ಲ ಅಣ್ಣ, ಅದು ಆಚೆ ಆಯ್ತಿರ್ಲಿ. ಕರೆ 1 ನಿಮಿಷ. ಆಡಪ್ಪ ಓಲಿ ಮಾಡ್ಸಿ. ಆಯ್ತು. ಇದು ಕ್ರೀಡಾ ಸ್ಫೂರ್ತಿ. ಮನೋಜ್ ಪಾಯಿಂಟ್ ಹಿಡಿದಿದ್ದೀನಿ ನಾನು. ಹಿಂದೆಗಡೆ ಹೋಗಿ ಹಿಡ್ಕೊಂಡು ಕೂತಿದ್ದೀನಿ. ಆಯ್ತು. ಹಿಂದೆ ಗ್ರಾಪ್ ಹಿಡ್ಕೊಂಡು ದಯವಿಟ್ಟು ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ದಯವಿಟ್ಟು ಯಾರು ದೇವರಾಜನವರು ಆಟ ಶುರು ಮಾಡಬಹುದು. ಶುರು ಮಾಡಿ. ಇಬ್ಬರು ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು. ನೋಡಿ, ಅಮ್ಯಾಚ್ ಅಷ್ಟೇ ಇದೀವಿ. 40/40 ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಟೆಪ್ ಔಟ್ ಕನ್ಸಿಡರ್ ಮಾಡ್ತಿದ್ದೀವಿ. ಇದು ಬಹಳ ಚಿಕ್ಕ ದಿನದಿಂದ 2 ಸ್ಟೆಪ್ ಬಂದ್ರೆ ಔಟ್ ಆಗ್ಬಿಡ್ತಾರೆ. ಸೊ ಸ್ಟೆಪ್ ಔಟ್ಗೆ ನಾವು ಬೇಡ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಸೊ ಕುಂದಿಸ್ಕೊಂಡ್ರೆ ಅಥವಾ ಬೇರೆ ಇನ್ನೂ ಸ್ಕಿಲ್ಸ್ ಮಾಡಿದ್ರೆ ಮಾತ್ರನೇ ಕ್ಲಿಯರ್ ಮಾಡ್ತೀವಿ. ಈ ಸುಮ್ಮನೆ ದಯವಿಟ್ಟು ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಕ್ರೀಡಾ ಸ್ಫೂರ್ತಿಯೇ ತಮ್ಮಿಬ್ಬರಿಗೂ ಉತ್ತಮ ಸೆಣಸಾಟ. ಮುಂದೆ ಎಲ್ಲಿದ್ದಾರೆ ನೀವು? ಉತ್ತಮವಾದ ಜಿದ್ದಾಜಿದ್ದಿನ ಕುಸ್ತಿ. ಕರೆಕ್ಟಾಗಿ ಮಾತಾಡಿ. ಕರೆಕ್ಟಾಗಿ ಜಗಜ್ಜೆಟ್ಟಗಳ ಕುಸ್ತಿ. ವಾದ ವಿವಾದಗಳ ಅವಶ್ಯಕತೆ ಇಲ್ಲ. ಅಭಿ ಮಾರ್ಕೆಟಿಂಗ್ ಹತ್ರ ಇದ್ದೀರಾ? ಹೇಯ್ ಉತ್ತಮ ಹಿಡಿತ. ಉತ್ತಮ ಓಪನ್ ಶಬಾಷ್. ಪಾಯಿಂಟ್. ಕೃಷ್ಣಪ್ಪ ಮನೋಜ್ ಅವರು ದೇಶವರಾಗಿದ್ದಾರೆ. ಆಯ್ತು. ತೀರ್ಪುಗಾರರ ತೀರ್ಪು ಅಂತಿಮ. ಏನದು? ಒಂದು ಸೆಕೆಂಡ್. ತೀರ್ಪುಗಾರರದು ನಾವು ಅಂತಿಮ ತೀರ್ಮಾನ ಮಾಡಿದ್ಮೇಲೆ ವಾದ ವಿವಾದಗಳ ಅವಶ್ಯಕತೆ ಇರಲ್ಲ. ದಯವಿಟ್ಟು ಯಾರು ನೋಡಿ ಅಂತಿಮ ತೀರ್ಮಾನ. ತೀರ್ಪುಗಾರರ ತೀರ್ಪು ಅಂತಿಮ. ಇದು ಕ್ರೀಡಾ ಬೇಡ. ನಂದೂರ ಕುಸ್ತಿ ಪೈಲ್ವಾನ್ ಸರು ಹರಿಯಾಣದ ಪೈಲ್ವಾನ್ ಮಹೇಶ್ ಈ ಕೂಡಲೇ ಸಿದ್ದರಾಮಯ್ಯ ಬಂದಪ್ಪ. ಅವನು ಹಿಂಗಿದ್ದಾನ.
ಬ್ಯಾಗ್ ಕೆಳಗಿತ್ತು. ಏ ಬ್ಯಾಗ್ ಮೇಲೆ ಇದ್ದೀರಪ್ಪ ಅವ್ನು ಬ್ಯಾಗ್ ಮೇಲೆ ಐತೆ ಅವ್ನು. ಸ್ವರೂಪ್ ಅವರು ದಯಮಾಡಿ ವಾದ ವಿವಾದಕ್ಕೆ ಅವಕಾಶ ಮಾಡಿಕೊಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಬಿಡಿ ಸ್ವರೂಪ್. ಚೆಲುರಾಜು ದಯವಿಟ್ಟು ಒಂದ್ ನಿಮಿಷ ಏನಪ್ಪ, ಒಂದ್ ನಿಮಿಷ ದೇವರಾಜು ಒಂದ್ ನಿಮಿಷ ಕ್ರೀಡಾ ಸ್ಫೂರ್ತಿ ನೋಡಿ ಸರ್, ಒಂದ್ ನಿಮಿಷ ನೀವು ಫಸ್ಟ್ ಅಪೋಸ್ ಮಾಡಿದ್ರಿ. ಒಂದ್ ನಿಮಿಷ ಇರಪ್ಪ, ಸ್ಟೆಪ್ ಔಟ್ ಮಾಡಿದ್ರೆ ಅದನ್ನು ಮಾಡಿಸಿದೀನಿ. ಸೊ ಪಾರ್ಟಿ ಪೊಸಿಷನ್ ಔಟ್ ಆಯ್ತು. ಸೊ ಒಂದ್ ನಿಮಿಷ ಇರಪ್ಪ, ಅದಕ್ಕೆ ಕ್ಯಾನ್ಸಲ್. ಒಂದ್ ನಿಮಿಷ ಕೇಳೋ, ನಾನೇ ಹೇಳ್ತಿದ್ದೀನಿ. ಸೆಕೆಂಡ್ ಚಾನ್ಸ್ ಕೊಟ್ಟು ಈಗ ಕೊಟ್ಟಿರ್ತಕ್ಕಂಥದ್ದು ಒಂದು ನೀ, ಒಂದು ಓ ಆಮ್, ಒಂದು ಮತ್ತೆ ರಿಸ್ಟ್ ಇಟ್ರು ಕೂಡ ಕಂಟ್ರೋಲ್. ಒಂದ್ ನಿಮಿಷ ಕಣಯ್ಯ, ನೀನು ಅಮೇಚೂರ್ ಸ್ಟೈಲ್ ಅಂತ ಹೇಳಿದೀನಿ. ಒಂದು ಸೆಕೆಂಡ್, ಒಂದು ನೀ, ಒಂದು ಪಾಮ್, ಒಂದು ರಿಸ್ಟ್ ಇಟ್ರೆ ಪಾಯಿಂಟ್ ಅದು. ಓಕೆನಾ? ಒಂದ್ ಕಾಲ್ ಕೆಳಗೆ ಅಂತ ಮೆನ್ಷನ್ ಮಾಡಿಲ್ಲ ಅವ್ನು. ಏ ಮಮ್ಮ ಅಲ್ಲಿ ಕೊಡ್ಲೇ, ವಿಡಿಯೋ ತೆಗಿತಾ ಇಲ್ಲಿ ಕೊಡೋಗ್ಲಿ. ಕಾರ್ಡು ಅಣ್ಣ, ಪೇಮೆಂಟ್ ಕಾರ್ಡ್ ಅಂತೆ ಇವರೇ ಕೊಟ್ಟಿದ್ದು. ದಯಮಾಡಿ ಆಯೋಜಕರು ಎಲ್ಲ ರೆಡಿ ಮಾಡ್ಕೋಬೇಕು. ಪ್ರತಿ ವರ್ಷ ನವರಾತ್ರಿನಲ್ಲಿ ನವರಾತ್ರಿ ಕಾರ್ಯಕ್ರಮ ಮತ್ತು ದಸರಾ ಕಾರ್ಯಕ್ರಮ ಬಹಳ ಸರಳವಾಗಿ 100 ವರ್ಷಗಳಿಂದ ಚಾಮುಂಡೇಶ್ವರಿ ಅಮ್ಮನವರ ಒಂದು ನವರಾತ್ರಿ ಉತ್ಸವ ಮತ್ತು ದಸರಾ ನಡೀತಾ ಇತ್ತು. ಕಳೆದ 9 ವರ್ಷದಿಂದ ನಾವು ಹಾರೋಹಳ್ಳಿ ದಸರಾ ಆರಾಧನಾ ಆಚರಣಾ ಸಮಿತಿಯವರು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ 9 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು 9ನೇ ವರ್ಷದ ಕಾರ್ಯಕ್ರಮ. ಕಳೆದ 22ನೇ ತಾರೀಕಿಂದ ಈ 6 ದಿನಗಳ ಕಾಲ ಈಗ ಈ ಕಾರ್ಯಕ್ರಮ ನಡ್ಕೊಂಡ್ಬಂದಿದೆ. ಇವತ್ತು 6ನೇ ದಿನ. ಇವತ್ತು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ನಮ್ಮ ದಸರಾ ಆಚರಣಾ ಸಮಿತಿಯಿಂದ ಹಾರೋಹಳ್ಳಿಯ ಸರ್ಕಾರಿ ಶಾಲಾ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ವಿ. 40 ಜೊತೆ ಕುಸ್ತಿಪಟುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮ ಕುಸ್ತಿ ಪಂದ್ಯಾವಳಿ ತುಂಬ ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ನಡೀತು. ಒಳ್ಳೊಳ್ಳೆ ಸ್ಪರ್ಧಿಗಳು ಬಂದಿದ್ದರು. ರಾಜ್ಯದ ಎಲ್ಲ ಭಾಗಗಳಿಂದ ಸ್ಪರ್ಧಿಗಳು ಬಂದಿದ್ದರು. ಹಾಗಾಗಿ ಜನನೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಹ ನೆರೆದಿದ್ದು ಒಂದು ಆ ಕುಸ್ತಿ ಪಂದ್ಯಾವಳಿಯನ್ನು ನೋಡಿ ಕಣ್ತುಂಬಿಕೊಂಡ್ರು. ಹಾಗಾಗಿ ಈ ಕುಸ್ತಿ ಪಂದ್ಯಾವಳಿಗೆ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೆ, ಭಾಗವಹಿಸಿದಂಥ ಸಾರ್ವಜನಿಕರಿಗೆ, ನಮ್ಮ ನನ್ನ ಜೊತೆ ನಿಂತಹ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ನಮಸ್ಕಾರ.